ನಾನು ಇಲ್ಲಿ 3 ಕಡೆ ಸೆಟ್ ಹಾಕ್ಬಿಟ್ಟಿದ್ದೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಒಂದು ಸೀನ್ಗೆ ಕ್ಲೈಮ್ಯಾಕ್ಸ್, ಒಂದು ಫೈಟ್ಗೆ, ಒಂದು ಡ್ಯಾನ್ಸ್ಗೆ, 3 ಕಡೆ ಸೆಟ್. ಮಧ್ಯದಲ್ಲಿ ಅಂಬಿಕಾ ಹೊರಟೋದ್ರಲ್ಲ, ಯಾಕೆ? ಏಪ್ರಿಲ್ 4ಕ್ಕೆ ಅವ್ರ ಮದುವೆ ಆಗೋದು. 3ನೇ ತಾರೀಕು ಬಂದು. ಅದಕ್ಕೆ ಮುಂಚೆ ಹೀರೋಯಿನ ಬರಲ್ಲ, ನಿಮ್ಗೂ ಏನ್ ಮಾಡ್ತೇನೆ ಜೋ ಅಂತಂತ. ಇಲ್ಲ ಬರ್ತಾಳೆ ಅವ್ರು. ಅವನು ಡೂಪೆಲ್ಲ ಹಾಕೊಂಡು ಮಾಡ್ತಿದ್ದೆ, ಏನು ಮಾಡೋಕ್ಕಾಗಲ್ಲ. ಕ್ಲೈಮ್ಯಾಕ್ಸು ಪ್ರೊಡ್ಯೂಸರ್ ಹಿಂಸೆ, ನಾನು ಸಿನಿಮಾ ಮುಗಿಸ್ಬೇಕು, ಬರಂಗಿದ್ರೆ ಬಂದ್ಬಿಡು, ಇಲ್ವಾ ಹಿಂಗೆ ಶೂಟಿಂಗ್ ಮಾಡ್ತೀನಿ. ಹಿಂಗೆ ಮಾಡ್ತೀನಿ, ಸಬ್ ಟೈಟ್ಲಲ್ಲಿ ಬೇಕಾದ್ರೆ ಹಾಕ್ಬಿಡ್ತೀನಿ ಅಂತ ಇದೇ ಮಾತು ಹೇಳಿದ್ದೀನಿ. ನಿಜ, ಪಾಲಿಶ್ಡ್ ಆಗಿ ಹಾಕ್ಬಿಡ್ತೀನಿ. ಅಂಬರೀಷ್ ಬೇಜಾರು ಮಾಡ್ಕೊತಾರೆ. ಮಧ್ಯದಲ್ಲಿ ಅಂಬಿಕಾ ಹೊರಟೋದ್ರಲ್ಲ, ಯಾಕೆ? ಏಪ್ರಿಲ್ 4ಕ್ಕೆ ಅವ್ರ ಮದುವೆ ಆಗೋಯ್ತು. 3ನೇ ತಾರೀಕು ಬಂದು. ಅದಕ್ಕೆ ಮುಂಚೆ ನಾನು ಇಲ್ಲಿ 3 ಕಡೆ ಸೆಟ್ ಹಾಕ್ಬಿಟ್ಟಿದ್ದೀನಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಒಂದು ಸೀನ್ಗೆ ಕ್ಲೈಮ್ಯಾಕ್ಸ್, ಒಂದು ಫೈಟ್ಗೆ, ಒಂದು ಡ್ಯಾನ್ಸ್ಗೆ, 3 ಕಡೆ ಸೆಟ್. ಇವ್ರು ಬೇರೆ ಡೇಟ್ ಕೊಟ್ಬಿಟ್ಟಿದ್ದಾನೆ. ಇಲ್ಲ ಅಂಬಿಕಾ ಮದುವೆ, ಅವಳು ಬರಲ್ಲ ಅಂದ್ಬಿಟ್ಟು ಡೇಟ್ ಇನ್ನೊಬ್ರು ಕೊಟ್ಬಿಟ್ಟ. ನಾನು ಏನು ಜೋ ಏನಪ್ಪ ಹಿಂಗೆ ಎಲ್ಲ, ಹೀರೋಯಿನ ಬರಲ್ಲ, ನಿಮ್ಗೂ ಏನು ಮಾಡ್ತೇನೆ ಜೋ ಅಂತಂತ. ಇಲ್ಲ ಬರ್ತಾಳೆ ಅವಳು. ಇಲ್ಲ ಅವಳು ಬರಲ್ಲ. ನಾನು ಫೋನ್ ಮಾಡಿದೆ ಅಂಬಿಕಾ, ಇಲ್ಲ ಕೊಚ್ಚಿನಲ್ಲಿದ್ದೀನಿ, ಬಂದ್ಬಿಡಿ, ಯಾವ ಡೇಟ್ ಬೇಕು ಅಂದರು. ನಾನು ಪ್ರೊಡ್ಯೂಸರ್ ನೇರ ಕೊಚ್ಚಿನ್ಗೆ ಹೋದ್ರೆ ಅವಳು ಬರೋಕ್ಕೆ ರೆಡಿ ಆಗೋದು. ಅವಳು ಹೇಳಿದ್ರು 4ನೇ ತಾರೀಕು ನನಗೆ ಮದುವೆ, 3ನೇ ತಾರೀಕು ಸಾಯಂಕಾಲ ನನಗೆ ಫ್ಲೈಟ್ಗೆ ಹಾಕ್ಕೊಟ್ಬಿಡಿ. ಅಲ್ಲೇ ಸಹ ಟಿಕೆಟ್ ಪರ್ಚೇಸ್ ಮಾಡಿ ಅವಳಿಗೆ ಬರೋದಕ್ಕೆ ಹೋಗೋದು 2 ಟಿಕೆಟ್ ಕೊಟ್ಬಿಟ್ಟು ಬಂದೆ. ಬೆಂಗಳೂರಿಗೆ ಬಂದು ಹಿಂಗೆ ಹೇಳಿದೆ, ಅಂಬರೀಷ್ ಟಿಕೆಟ್ ಎಲ್ಲ ಕೊಟ್ಟು ಬಂದಿದ್ದೀನಿ, ಕನ್ಫರ್ಮ್ ಬರ್ತಿದ್ದಾಳೆ, ನೀವು ಬರ್ಬೇಕು ನನ್ನ ಡೇಟು. ಎಲ್ಲ ಅವಳು ಸುಮ್ಮನೆ ಯಾಮರ್ಸಿದ್ದಾಳೆ, ಟಿಕೆಟ್ ಕೊಟ್ಟು ಬಂದಿದ್ದೀನಿ ಅಂತ ಕೂಡ. ಇಲ್ಲ ಅಂತ ಸರ್, ಬರಲೇ ಇಲ್ಲ ಅಂಬರೀಷ್. ಅಯ್ಯೋ, ತುಂಬಾ ಅದು ಯಾವುದು ಇನ್ನೊಂದು ಪಿಕ್ಚರ್ಗೆ ಡೇಟ್ ಕೊಟ್ಬಿಟ್ಟು ಬೆಂಗಳೂರಲ್ಲಿ ಶೂಟಿಂಗ್ ಆಗಿದ್ದಾರೆ, ನಾನು ಮೈಸೂರು. ನಾನು ಏನು ಮಾಡೋದು ಅಂತಂದ್ರೆ, ನಾನು ಒಂದು ಸ್ವಲ್ಪ ಡೇರ್ ಆ್ಯಂಡ್ ಡೆವಿಲ್ ಅಂತಾರಲ್ಲ, ಆ ಥರ ಶುರು ಮಾಡಿ ಶೂಟಿಂಗ್ ಆಗ್ಬಿಟ್ಟೆ. ಆಯಿತು. ಆವಾಗ ಏನು ಮಾಡಿದ್ರು, ಕ್ಲೈಮ್ಯಾಕ್ಸ್ ಶೂಟಿಂಗ್ ಇದೆ, ಯಾರಿಲ್ಲ, ಇವಳು ಬಂದ್ಬಿಟ್ಟಿದ್ದಾಳೆ, ಏನು ಮಾಡೋದು? ಬಂದ್ಬಿಟ್ಟು ಅಂಬಿಕಾ. ಆಮೇಲೆ ರಾಕ್ಲೈನ್ ವೆಂಕಟೇಶನ್ ಕರೆದು ಅವನಿಗೆ ಡೂಪ್ ಹಾಕ್ಬಿಟ್ಟೆ ಅಂಬರೀಷನ್. ತಮಾಷೆ. ಈಗ ನಾವು ನೋಡ್ತಾ ಇರೋದು ರಾಕ್ಲೈನ್. ಹೌದು. ಈ ಮಧ್ಯ ಕ್ಲೋಸ್ ಅಪ್. ಎಷ್ಟು ಡ್ಯೂರೇಷನ್ ಇದೆ ಅದು? ಸರ್ ಕ್ಲೈಮ್ಯಾಕ್ಸ್ ಸರ್, ಕ್ಲೈಮ್ಯಾಕ್ಸ್. ತಮಾಷೆನ ಇರೋದು ಹೇಳ್ತಿದ್ದೀನಿ ನಾನು, ಫ್ಯಾಕ್ಟು ಏನಿದೆ ಅದು ಹೇಳ್ತಿದ್ದೀನಿ. ನೀವು ಮನುಷ್ಯರಲ್ಲ, ನಾನು ಎಷ್ಟು ಅನುಭವಿಸಿದ್ದೀನಿ ಅಂತ. ಆಮೇಲೆ ಇನ್ನೊಂದು ಕಡೆ ಫೈಟಿಂಗ್ ಜನ ಇಲ್ಲ, ಇವ್ರು ಇಲ್ವಲ್ಲ ಹೀರೋ. ಹುಲಿಯಾ ಗೋವಿಂದ್ ಅಂತ ಕೇಳಿದ್ದೀರಾ? ಹುಲಿಯಾ ಪಿಕ್ಚರ್ ತೆಗೆದ ಸರ್, ಅವನ್ನ ಡೂಪ್ ಆಗಿದೆ. ಯಾರಿಗೆ? ಫೈಟ್ಗೆ, ಅಂಬರೀಷ್ಗೆ ಫೈಟ್ಗೆ ಅಲ್ಲ ಆಗಿದೆ. ಒಂದು ಕಡೆ ಡ್ಯಾನ್ಸ್ ನಡೀತಾ ಇದೆ, ಆ ಡ್ಯಾನ್ಸ್ ಗ್ರೂಪಲ್ಲಿ ಒಬ್ಬನ ಸೆಲೆಕ್ಟ್ ಮಾಡಿ ಡ್ಯಾನ್ಸ್ಗೆ ಆಡಿಸ್ಬಿಟ್ಟು ಇದಿಷ್ಟು ಸುದ್ದಿ ಹೋಯ್ತು ಅವನು. ಜೋ ಏನು ಮಾಡ್ತಿದ್ದೀರಾ, ಏನು ಶೂಟಿಂಗ್ ನಡೀತಾ ಇದೆ? ಹೌದಪ್ಪ ನಡೀತಾ ಇದೆ. ನಾನು ಹೇಳಿದ್ದೀನಿ ಬರ್ತಾರ ಅಂತ, ನೀವು ಮಾಡ್ತಾ ಇದ್ದೆ. ಅವನು ಡೂಪೆಲ್ಲ ಹಾಕೊಂಡು ಮಾಡ್ತಿದ್ದೆ, ಏನು ಮಾಡೋಕ್ಕಾಗಲ್ಲ. ಕ್ಲೈಮ್ಯಾಕ್ಸು ಪ್ರೊಡ್ಯೂಸರ್ ಹಿಂಸೆ, ನಾನು ಸಿನಿಮಾ ಮುಗಿಸ್ಬೇಕು, ಬರಂಗಿದ್ರೆ ಬಂದ್ಬಿಡು, ಇಲ್ವಾ ಹಿಂಗೆ ಶೂಟಿಂಗ್ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಸಬ್ ಟೈಟ್ಲಲ್ಲಿ ಬೇಕಾದ್ರೆ ಹಾಕ್ಬಿಡ್ತೀನಿ ಅಂತ ಇದೇ ಮಾತು ಹೇಳಿದ್ದೀನಿ. ನಿಜ ಅಲ್ಲ? ಸಬ್ ಟೈಟ್ಲ್ ಆದ ಕಾರಣ ಇನ್ನು ಕೆಟ್ಟದಾಗಂತೂ ಆಗ್ತಿರ್ಲಿಲ್ಲ. ಪಾಲಿಶ್ಡ್ ಆಗಿ ಹಾಕ್ಬಿಡ್ತೀನಿ. ಅಂಬರೀಷ್ ಬೇಜಾರು ಮಾಡ್ಕೋಬೇಡ, ನನಗೆ ಹಿಂಸೆ ಇದೆ, 3 ಸೆಟ್ಟಲ್ಲಿ ಕೆಲಸ ನಡೀತಾ ಇದೆ. ಹಾಗೂ ಹಿಂಗೂ ಬೈಕೊಂಡು ಮಾಡ್ಕೊಂಡು ಒಂದು ದಿವಸ ಬಂದ. ಆವಾಗ ಅವೆಲ್ಲ ಈ ಕ್ಲೈಮ್ಯಾಕ್ಸು ನಲ್ಲಿ ಕ್ಲೋಸಪ್ ಡೈಲಾಗ್ ಮಾತ್ರ ತಗೊಂಡಿದ್ದೆ. ವೈಟ್ ಶಾರ್ಟೆಲ್ಲ ಇವನೇ ಮಾತಾಡಿದ್ದು, ಕ್ಲೋಸಪ್ ಅಲ್ಲೇ ಅವನು. ಫೈಟಿಂಗಲ್ಲಿ ಕ್ಲೋಸಪ್ಪಲ್ಲಿ ಅಲ್ಲೊಂದು ತಲೆ ಕೆಳಕ್ಕೆ ಹಾಕ್ಬಿಟ್ಟು ಒಂದು ಶಾರ್ಟ್ ತೆಗೆದ್ಬಿಟ್ಟು, ಯಾರಿಗೆ? ತಲೆ ಗೋವಿಂದನ. ಇದೇನ ತಲೆ ಕೆಳಗೆ? ನಾನು ಮಾಡಲ್ಲ, ಮಾಡಬೇಡ ಕಣಪ್ಪ, ನೀನು ನಿಂತ್ಕೊ, ನೀನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಕ್ಯಾಮ್ರಾ ರಿವರ್ಸ್ ಮಾಡಿ ಅವ್ನ ಟೈಗೆ ಒಂದು ಸಣ್ಣ ದಾರ ಕಟ್ಟಿ ಅದನ್ನ ಮೇಲೆ ಕೆತ್ಬಿಟ್ಟು ಇವ್ನು ತಲೆ ಕೆಳಗಿದ್ದಂಗೆ ಮಾಡಿ ಶೂಟ್ ಮಾಡಿದ್ದಾಯ್ತು. ಆಮೇಲೆ ಡ್ಯಾನ್ಸಲ್ಲಿ ಬಿಟ್ಬಿಟ್ಟು ತಗೊಂಡು ಇಡೀ ಸರ್ ಅದಾಗೋಯ್ತು. ಅದಾದಮೇಲೆ ಸರ್ ಶೂಟಿಂಗ್ ಮುಗೀತು. ಅವರವರು ಮಾತಾಡ್ಕೊಂಡ್ರು ಏನೋ, ಮತ್ತೆ ಡೇಟ್ ಅವಳು ಹೇಳಿದ್ರೆ ನಾನು ಅಮೇರಿಕಾಗೆ ಹೋಗ್ತಾಯಿದ್ದೀನಿ. ನಾನು ಆಲ್ರೆಡಿ
ರಿಕ್ವೆಸ್ಟೆಡ್ ಮೈ ಹಸ್ಬೆಂಡ್ ವುಡ್ ಬಿ ಈಸ್ ಪರ್ಮಿಟಿಂಗ್ ಟು ಗೋ. ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಶೂಟಿಂಗ್, ಆ ಪಿಕ್ಚರ್ ಶೂಟಿಂಗ್ ಮುಗಿಸ್ಬಿಡು. ಆವಾಗ ಇದ್ದಿದ್ದು ಹಾಂಗ್ಕಾಂಗಲ್ಲಿ ಶೂಟಿಂಗ್. ನಾನು ಅಮೇರಿಕಾದಿಂದ ಹಾಂಗ್ಕಾಂಗ್ ಬಂದ್ಬಿಡ್ತೀನಿ ಅಂತ ಹೇಳಿ ಸರ್ ಅವ್ರು ಹೊರಟೋದ್ರು ಸರ್. ಆಮೇಲೆ ಇವ್ನು ಬ್ಯಾಲೆನ್ಸ್ ಎಲ್ಲ ಶೂಟ್ ಮಾಡಿ ನೆಕ್ಸ್ಟ್ ಶೆಡ್ಯೂಲ್ ಬದುಕೋದಲ್ಲ, ನಾನು ಬರಲ್ಲ, ಜೀವಿಸೋದಲ್ಲ ಇದು. ಜೀವಿಸೋದು, ಉಸಿರಾಡೋದಲ್ಲ. ನಾನು ಆಗಲ್ಲ ಅಂಬಿಕಾ ಇದ್ರೆ ನಾನು ಮಾಡೋದಿಲ್ಲ ಸರ್. ಅಂಬಿಕಾ ಇದ್ರೆ ಅವಳು ಮದುವೆ ಮಾಡ್ಕೊಂಡು ಹೋಗಿದ್ದಾಳೆ, ನಾನು ಮಾಡಲ್ಲ. ಅದೆಂಗೆ ಹೀರೋಯಿನ್ ಇಲ್ಲದೆ ಇದ್ರೆ ಏನು ಮಾಡ್ತೀಯಾ? ಇಲ್ಲಪ್ಪ ಅವಳು ಅಮೇರಿಕಾದಿಂದ ಬರ್ತಾಳಂತೆ, ಏನು ಬೇಕಾಗಿಲ್ಲ. ಮೈಂಡಲ್ಲಿ ಏನಿತ್ತು ಏನೋ ಗೊತ್ತಿಲ್ಲ ಸರ್. ಮತ್ತೆ ಏನು ಮಾಡೋದು? ಅವರು ಬಂಬಡ ಆಡ್ತಾರೆ. ಏನಿಲ್ಲ, ಒಂದು ಐಡಿಯಾ ಕೊಡ್ತೀನಿ, ನೀನು ಮಾಡು. ಏನಪ್ಪ ಐಡಿಯಾ ಕೊಡ್ತೀಯಾ? ಅದು ಸುಮಲತಾ ಅಂತ ಒಬ್ಬ ಆರ್ಟಿಸ್ಟ್ ಇದ್ದಾರೆ, ಅವ್ರನ್ನ ಹಾಕೊಂಡು ಕಂಟಿನ್ಯೂ ಮಾಡಿಬಿಡು ಅಂತಂದು. ಏನಂಬ್ರೀಜಿಂಗ್ ಅಂಬಿಕಾ ಹೀರೋಯಿನ್ ಫೋಟೋ ಹಾಕ್ಬಿಟ್ಟು ಹೀರೋಯಿನ್ ಹಿಂಗೆ ಅವಳು ತುಂಬ ಇದನ್ನು ಟಿ ವಿ ಸೀರಿಯಲ್ ಇವರಿಗೆ ಬದಲು ಇವರು ಮಾಡೋಕ್ಕಾಗಲ್ಲ. ಏಯ್ ಕತೆ ಯಾರ್ದು ಅಂತ, ನಂದೇ ಸ್ಕ್ರೀನ್ ಪ್ಲೇ ಯಾರು ಮಾಡಿರೋದು, ನಾನೇ ಅಂದೆ, ಮಾಡೋಗು ಅಂತ. ಅವನು ಅಂತ ಹೊರಟ ಮಾಡೋಕೆ ಅದೆಲ್ಲ ಗೊತ್ತಿಲ್ಲ ನನಗೆ. ಸರ್ ಏನು ಮಾಡೋದು ಸರ್ ಇಂಥ ಇಕ್ಕಟ್ಟಲ್ಲಿ? ಸರಿ ಆಯಿತು ಅಂತ ಯಮುನ ಹತ್ರ ಮಾತಾಡಿದೆ. ನಾನು ಕೂತ್ಕೊಂಡು ನನಗೂ ತಿರ್ಗಾ ಒಂದು ವಾರ ಟೈಮ್ ಕೊಡಪ್ಪ, ತಿರ್ಗಾ ಎಲ್ಲ ಕರೆಕ್ಷನ್ ಮಾಡಬೇಕು ಎಲ್ಲ. ಅಲ್ಲಿ ಇಲ್ಲಿ ಚೇಂಜ್ ಮಾಡಿ, ಅಲ್ಲಿ ಹಾಂಗ್ಕಾಂಗ್ನಲ್ಲಿ ಒಬ್ಬ ಅವನಿಗೆ ಅಣ್ಣ ಇದ್ದಂಗೆ ನಾನೇ ಅಣ್ಣನ ಕ್ಯಾರೆಕ್ಟರ್ ಮಾಡಿ, ಅವಳಲ್ಲಿ ಇನ್ನೊಂದು ಏಜೆಂಟ್ ಥರ ಬರೋ ಥರ ಇಂಟ್ರಡ್ಯೂಸ್ ಮಾಡಿ ಫಿಕ್ಸ್ ಮಾಡಿ ಕತೆ ರೆಡಿ ಮಾಡಿದೆ ಸರ್. ತಿರ್ಗಾ ಆಪ್ರೇಷನ್ ಮಾಡಿ ಆವಾಗ ಇವಳು ನಮ್ಮ ಜೈ ಜಗದೀಶ್ ಹೆಂಡತಿ ವಿಜಯಲಕ್ಷ್ಮಿ ಸಿಂಗ್ ಅವರು ಆ್ಯಕ್ಟ್ ಮಾಡಿದರು. ಅವಳು ಕರ್ಕೊಂಡು ಹಾಂಗ್ಕಾಂಗ್ನಲ್ಲಿ ಬಹಳಷ್ಟು ಶಾರ್ಟ್ಗಳಿಗೆ ಅಂಬಿಕಾ ಡ್ರೆಸ್ ಎಲ್ಲ ಇವಳಿಗೆ ವಿಜಯಲಕ್ಷ್ಮಿ ಸಿಂಗಿಗೆ ಹಾಕಿ ಅಲ್ಲಲ್ಲಿ ಕಾಂಬಿನೇಷನ್ ಎಲ್ಲ ಸ್ವಲ್ಪ ಹಿಂಗೆ ಕೂತ್ಕೊಂಡಂಗೆ ಹಿಂಗೆ ಸೈಡಲ್ಲಿ ರಾಕ್ಲೈನ್ಗೆ ಇಟ್ಟು ತೆಗ್ದೆ. ಅವರಿಗೆ ಅಂಬಿಕಾ ದೊಡ್ಡ ವಿಷಯನ ಸರ್. ಹಿಂಗೆ ಮಾಡಿ ಎಷ್ಟೋ ಕಡೆ ಈ ಥರ ಮಾಡಿ ಸಿನಿಮಾ ಮಾಡಿದ್ದೀನಿ. ಇವತ್ತಿಗೂ ಯಾರು ಆ ಸಿನಿಮಾ ನೋಡಿದವರು ಎಲ್ಲಿ ಬದಲಾವಣೆ ಇದೆ, ಯಾಕೆ ಅಂಬಿಕಾ ಬಂದಿಲ್ಲ, ಇಲ್ಲಿ ಯಾರು ಕ್ಲೈಮ್ಯಾಕ್ಸಲ್ಲಿ ಯಾರು ಒಬ್ಬರು ಗುರ್ತಿಡಿಯೋಕ್ಕಾಗಲ್ಲ. ಅಂಬರೀಷರ್ ನೋಡ್ಬಿಟ್ಟು ನಗ್ತಾನೆ, ರಾಕ್ಲಿನ್ ಇರೋದು ನಾನಲ್ಲ ಸರ್. ಈ ಥರ ಎಲ್ಲ ಮಾಡಿ ಸರ್, ಈ ಥರ ಅನುಭವ ನನಗೆ ಜಾಸ್ತಿ. ಈ ಥರದ್ದು ಆಪ್ರೇಷನ್ ಮಾಡೋದ್ರಲ್ಲಿ ಭಾಳ ಎಕ್ಸ್ಪರ್ಟ್. ಯಾಕೆ ಕೇಳ್ತೀನಿ ಅಂದರೆ, ಇನ್ನೊಂದು ಸಿನಿಮಾ ಇದೇ ಥರ ಆಪ್ರೇಷನ್ ಆಯಿತು, ಅದ್ಯಾವುದು ಸರ್? ಮಿಸ್ಟರ್ ವಾಸು ಅಂತೇಳಿ. ಕೇಳಿ, ನಮ್ಮ ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಕೇಳಬೇಕು, ಚೆನ್ನಾಗಿರುತ್ತೆ ಇಂಟರ್ವ್ಯೂ. ಮಿಸ್ಟರ್ ವಾಸು ಅದರಲ್ಲಿ ಉದಯ ಚಂದ್ರಿಗೂ ಪ್ರೊಡ್ಯೂಸರ್ಗೂ ಗಲಾಟೆ ಆಗೋಯ್ತು. ಅವರಪ್ಪ ಭಾಳ ಸೀರಿಯಸ್. ಅದು ಹೆಂಗೆ ನನ್ನ ಮಗಳನ್ನ ಕರ್ಕೊಂಡು ಸಿನಿಮಾ ಮಾಡ್ತೇವೆ, ಮಾಡು ನೋಡ್ತೀನಿ, ಕಳಿಸೋದಿಲ್ಲ. ಪಿಸರ್ ನಿಂತು ಸರ್. ಇವ್ರಿಗೆ ಏನೇನೋ ಟ್ರೈ ಮಾಡಿದ್ರು ಆಗಲಿಲ್ಲ. ನಾನು ಕೇಳ್ಕೊಂಡೆ, ಆಗೋದಿಲ್ಲ ಬಿಡಿ ಸರ್, ನೀವು ಯಾಕೆ ಇದು ಮಾಡ್ತೀರಾ? ನನ್ನ ಮಕ್ಳ ಜೊತೆ ನನ್ನ ಮಗಳು ಕಳ್ಸೋಣ ಸಿನಿಮಾಗೆ. ಉದಯ ಚಂದ್ರಿಕಾಂತ್ ಒಬ್ಬ ಹೀರೋಯಿನ್. ಹೌದು ಸರ್. ಸಿನಿಮಾ ನಿಂತು ಸರ್, ಶೆಡ್ಯೂಲ್ ಆಗಿ ಬೊಂಬಡ ಏನು ಮಾಡೋದು, ಪ್ರೊಡ್ಯೂಸರ್ಗಳು ದುಡ್ಡು ಹಾಕ್ಬಿಟ್ಟಿದ್ದಾರೆ, ಏನಾದ್ರು ಮಾಡಿ. ಏನು ಮಾಡೋದ್ರಿ, ಏನೋ ಒಂದು ಮಾಡಿ ಸರ್, ಏನು ಮಾಡ್ತೀರೋ ಗೊತ್ತಿಲ್ಲ. ತಿರ್ಗಾ ಎಡಿಟಿಂಗ್ ರೂಮಲ್ಲಿ ಕೂತ್ಕೊಂಡು ಎಲ್ಲ, ಅವಾಗೆಲ್ಲ ಈ ಥರ ಏನಿಲ್ವಲ್ಲ, ನೋಡ್ತಾ ಬಂದೆ ರಶಸ್ ನೋಡ್ತಾ ಇದ್ದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದರೆ ಇವಳು ಉದಯ ಚಂದ್ರಿಕಾ ಕಾಲೇಜಿಂದ ಬರ್ತಾಳೆ, ಒಂದು 5 ಜನ ಹುಡುಗಿರ ಜೊತೆಲಿ ಬರ್ತಾ ಇದ್ದಾರೆ. ಅದರಲ್ಲೂ ಒಬ್ಬಳು ಬುರ್ಕ ಹಾಕ್ಕೊಂಡು ಬರ್ತಾ ಇದ್ದಾಳೆ. ಸಿಕ್ತು ಬಿಡ್ರಿ ಸರ್. ಏನು ಸರ್ ಸಿಕ್ತು? ಇಲ್ಲ, ಬುರ್ಕಾ ಹುಡುಗಿ ಸಿಕ್ಕಿದ್ದಾರೆ ಬಿಡು, ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಅಂದ್ಬಿಟ್ಟು ಆ ಬುರ್ಕಾ ಹುಡುಗಿನ ಡಾಲಿ ಅಂತ ಒಂದು ಹುಡುಗಿ ಬಾಂಬೆಯಿಂದ ಪ್ರಭಾಕರ್ ಜೊತೆ ಆ ಡಾಲಿನ ಕರೆಸಿ ಅವಳನ್ನ ಇಂಟ್ರಡಕ್ಷನ್ ಬುರ್ಕಾದಲ್ಲಿ. ಇವನು ಫುಟ್ಬಾಲ್ ಅವನು, ಬಾಲ್ ಹೋಗಿ ಅವಳ ಮೇಲೆ ಬೀಳ್ತಾಳೆ, ಬುರ್ಕಾ ಎದ್ದೋಗುತ್ತೆ, ಅವಳೇ ಇಂಟ್ರಡಕ್ಷನ್ ಹೀರೋ. ಉದಯ ಚಂದ್ರಿಕಾದೆಲ್ಲ ಅವ್ನು ನಡೆದ ಕತೆ ಫ್ಲಾಶ್ ಬ್ಯಾಕ್ನಲ್ಲಿ ಬಂದ್ಬಿಡ್ತೆ. ಎಲ್ಲ ಶೂಟ್ ಮಾಡಿದ್ದು ಯಾವುದು ವೇಸ್ಟ್ ಮಾಡಿಲ್ಲ, ಎಲ್ಲ ಫ್ಲಾಶ್ ಬ್ಯಾಕಲ್ಲಿ ಬಂತು. ಡಾಲಿ ಮೈನ್ ಹೀರೋಯಿನ್ ಇವಳು ಆಗೋದು. ಸಿನಿಮಾ ಸೂಪರ್ ಹಿಟ್ಟೆಡ್ ಸರ್. 100 days ಹೋಯ್ತು ಮಿಸ್ಟರ್ ವಾಸು. ಒಳ್ಳೆ ಸಿನಿಮಾ, ಭಾಳ ಚೆನ್ನಾಗಾಯ್ತು. ಈ ಥರ ಆಪರೇಷನ್ಗಳು ಏನ್ ಮಾಡಿದಾರೆ ಡಾಕ್ಟರ್ ಜೋಸೆಮನ್. ಅಯ್ಯೋ, ಇನ್ನೂ ಒಂದು ಸಿನಿಮಾಗೆ ರಾಜು ಅಂದ್ಬಿಟ್ಟು ಫಿಲ್ಮ್ದು ಡೈರೆಕ್ಟರ್ ಸತ್ತೋಗ್ಬಿಟ್ಟವನೆ. ಕತೆ ಏನು ಗೊತ್ತಿಲ್ಲ, ಅರ್ಧ ಶೂಟ್ ಮಾಡಿದ್ದಾನೆ, ಡೈರೆಕ್ಟರ್ ಸತ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಕತೆ ಹೆಣ್ದು ಮಾಡಿ ಅದು ಹೆಸರು ತಕ್ಕಂತ ಬರ್ತಾ ಇಲ್ಲ. ಎಂಥದ್ದು ಬೊರೇಗೌಡನೋ ಎಂಥದ್ದೋ ಬರುತ್ತೆ. ಟೈಗರ್ ಪ್ರಭಾಕರ್ ಹೀರೋ. ನೀವು ಮಾಡ್ಬೇಕು ಅಂತ ಹೇಳಿದ್ರು. ಅವ್ನು ಸತ್ತೋಗಿರೋದನ್ನ ಕಂಟಿನ್ಯೂ ಮಾಡಿ ಮುಗಿಸ್ಕೊಡಿ ಅಂತ. ಫ್ರೆಂಡು, ಪ್ರೊಡ್ಯೂಸರ್, ತುಂಬ ಕ್ಲೋಸ್ ಫ್ರೆಂಡು. ಯಾರೋ ಮಾಡಿರೋದ, ನಾನಂತ ಬೇಕಾದ್ರೆ ಅವರೇ ಹೆಸರು ಹಾಕ್ಬಿಟ್ಟು ನಾನು ಮಾಡ್ಕೊಡ್ತೀನಿ ಅಂತ ಅದನ್ನ ಆಪ್ರೇಷನ್ ಮಾಡಿದೆ.
ಇನ್ನೊಂದು ದೊಡ್ಡ ವಿಚಾರ ಇನ್ನೊಂದು ಹೇಳ್ಬಿಡ್ತೀನಿ, ಈ ಆಪರೇಷನ್ಗಳದ್ದು ಇನ್ನೊಂದು ಹೇಳ್ಬಿಡ್ತೀನಿ. ಆಮೇಲೆ ಹೆಂಗೆ ಸರ್ ಈ ಶ್ರುತಿ ನಾಯ್ಡು ಅನ್ನೋರು ಒಂದು ದಿವಸ ಫೋನ್ ಮಾಡಿ, ಶ್ರುತಿ ನಾಯ್ಡು ಗೊತ್ತಿರ್ಬೇಕು, ಜಿ ಟಿವಿನಲ್ಲಿ ರೆಗ್ಯುಲರ್ ಆಗಿ ಅವ್ರದ್ದು ಸೀರಿಯಲ್. ಅವರು ಯಾಕೆ ನಮ್ಗೆ ಫೋನ್ ಮಾಡ್ತಾಳಲ್ಲ ಹೋಗ್ಬಿಟ್ಟು, ಏನಮ್ಮ ಇಲ್ಲ ಸರ್ ಸ್ವಲ್ಪ ಆಫೀಸಿಗೆ ಬರ್ತೀರಾ, ಶ್ರೀನಗರದಲ್ಲಿ ಇದೆ ಆಫೀಸ್. ಆಯ್ತಮ್ಮ ಬರ್ತೀನಿ, ಏನು ಸಮ ಬನ್ನಿ ಸರ್ ಮಾತಾಡೋಣ ಅಂತ ಹೋಗಿದ್ದು. ಅವ್ರ ಆಫೀಸ್ ಕೂತ್ಕೊಂಡೆ, ಸರ್ ನಾವೀಗ ಒಂದು ಸೀರಿಯಲ್ ಮಾಡ್ತಾಯಿದ್ವಿ, ನಡೀತಾ ಇದೆ, ಅದು ಪುನರ್ವಿವಾಹ ಅಂತ. ಹೌದಮ್ಮ ನೋಡ್ತಾ ಇದ್ದೆ, ಕೇಳಿದ್ದೀನಿ ಅಂತದ್ದು. ಇಲ್ಲ ಸರ್ ಅದು ಪುನರ್ವಿವಾಹ ಅಂತ ಮಾಡಿಬಿಟ್ವಿ ನಾವು, ಗಂಡ ಸತ್ತ ಹೆಂಡ್ತಿಗೂ ಹೆಂಡ್ತಿ ಸತ್ತ ಗಂಡನಿಗೂ ಸೇರಿ ಅದು ಪುನರ್ವಿವಾಹ. ಸೊ ಇಬ್ಬರಿಗೂ ಮದುವೆ ಮಾಡಿಬಿಟ್ಟಿದ್ದೀರಾ. ಆಮೇಲೆ ಏನಾಯಿತು ಅಂತಂದೆ. ಇಲ್ಲ ಸರ್ ಟೈಟ್ಲು ಜಸ್ಟಿಫೈ ಆಗೋಯ್ತು, ಮುಂದಕ್ಕೆ ಕತೆ ಓಡ್ತಾ ಇಲ್ಲ. ಚಾನಲಿಂದ ಲೆಟ್ರ್ ಅಂತೆ, ಏನು ಕಂಟಿನ್ಯೂ ಮಾಡ್ತಿರಲ್ಲ ವೈಂಡ್ ಅಪ್ ಲೆಟ್ರ್ ಕೊಡೋಣ. ಸರ್ ನನಗೆ ಈ ಚಾನಲ್ ಈ ಸ್ಲಾಟ್ ಬಿಡೋಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಯಾರು ಹೇಳಿದ್ರು ಜೋಸೈಮನ್ ಕೇಳಿ ಮಾಡ್ಕೊಡ, ಇಂಥದ್ದು ನೂರಾರು ಮಾಡಿದ್ದಾರೆ. ಜೋಸೈಮನ್ ಕೇಳಿ ನೋಡಿ, ಅವರು ಸ್ಕ್ರೀನ್ ಪ್ಲೇನಲ್ಲಿ ಏನಾರು ಮಾಡ್ಬೋದು ಅಂತಂದ್ರೆ ಅದಕ್ಕೆ ನಿಮ್ಮನ್ನು ಕರೆಸ್ತೆ ಸರ್. ಸರಿ ಏನೋ ಮಾಡು, ಏನು ಸರ್ ಈ ಸ್ಲಾಟು ನನಗೆ ಮಿಸ್ ಆಗಬಾರ್ದು, ಇದು ಕಂಟಿನ್ಯೂ ಮಾಡಿಕೊಡ್ಬೇಕು, ಏನಾರು ನಿಮಗೆ ಉಳಿಯುತ್ತಾ ನೋಡಿ ಅಂತ. ಆಯಿತು ಸರ್ ಕಾಫಿ ಹೇಳಮ್ಮ ಅಂತಂದೆ. ಕಾಫಿ ತಂದುಕೊಟ್ಟು ಕಾಫಿ ಕುಡಿತಾವ. ಆಯ್ತು ಬಿಡಮ್ಮ ಮಾಡಿಕೊಡ್ತೀನಿ ಅಂದೆ. ಸರ್ ಏನು ಮಾಡ್ತೀರಾ ಹೇಳಿ ಅನ್ನೋದು. ಇಲ್ಲ ಏನನ್ನ ಮಾಡ್ತೀನಿ. ಇಲ್ಲ ಸರ್ ನಾನು ಅವ್ರಿಗೆ ಇದು ಕೊಡಬೇಕು, ಈ ರೀತಿ ನಾನು ಲೈನ್ ಮುಂದಕ್ಕೆ ಹೋಗುತ್ತೆ ಅನ್ನೋದಕ್ಕೆ ನಾವು ಅವ್ರು ಲೆಟ್ರ್ ಕೊಟ್ಟರೆ ಅವರು ವೈಂಡ್ ಅಪ್ ಲೆಟ್ರ್ ಕಳಿಸಲ್ಲ, ಕಂಟಿನ್ಯೂ ಮಾಡ್ತಾರೆ. ನಾನಂದೆ ಏನಮ್ಮ ಏನಿಲ್ಲ ಬಿಡಿ, ಈಗ ಪುನರ್ವಿವಾಹ ಮಾಡಿದ್ದೀರಾ, ನಾನು ಅದನ್ನು ಮತ್ತೆ ಬ್ರೇಕ್ ಮಾಡ್ತೀನಿ ಅಂತ. ಸರ್ ಹಿಂಗೆ ಸರ್ ಹಿಂಗೆ ನಾನು ಬ್ರೇಕ್ ಮಾಡಿ ಕಂಟಿನ್ಯೂ ಆಗಬೇಕು ಸರ್. 1000 ಎಪಿಸೋಡ್ ಬರ್ಕೊಟ್ಟಿದ್ದೀನಿ ಸರ್. ಓಕೆ, ಪುನರ್ವಿವಾಹನ ಮತ್ತೆ ಬ್ರೇಕ್ ಮಾಡಿ ಕಂಟಿನ್ಯೂ ಮಾಡಿದ್ದೀನಿ. ಕಂಟಿನ್ಯೂ ಮಾಡಿ ಅವ್ರ ಜೊತೆಲಿ ಮಕ್ಕಳಿದ್ರಲ್ಲ ಅವ್ರನ್ನೆಲ್ಲ ದೊಡ್ಡವ್ರು ಮಾಡಿ ಅವ್ರಿಗೆಲ್ಲ ಲವರ್ಗಳು ಕ್ರಿಯೇಟ್ ಮಾಡಿ, ಅದು ಸೀರಿಯಲ್ಗಳು ಹೆಂಗಿದೆ ಅಂದರೆ ಟ್ರ್ಯಾಕ್ ಬರ್ಕೊಂಡು ಹೋಗ್ತಾ ಇದ್ರೆ ಕ್ರಿಯೇಟ್ ಮಾಡ್ಕೊಂಡೇ ಹೋಗ್ಬೇಕು. ಬ್ರಾಂಚಸ್ಸು, ಅಲ್ಲಿ ಇಲ್ಲೊಂದು ಕ್ಯಾರೆಕ್ಟ್ರು, ಅಲ್ಲೊಂದು ಕ್ಯಾರೆಕ್ಟ್ರು, ಇಲ್ಲೊಂದು ಕ್ಯಾರೆಕ್ಟ್ರು ಬೆಳೆಸ್ಕೊಂಡು ಹೋಗ್ತಾ ಇರ್ಬೇಕು ಸರ್. ದೇರ್ ಇಸ್ ನೋ ಎಂಡ್ ಫಾರ್ ದಟ್. ಅದಕ್ಕೆ ಸೀರಿಯಲ್ಗಳು 3 ವರ್ಷ 4 ವರ್ಷ 5 ವರ್ಷ ಯಾಕೆ ಹೋಗುತ್ತೆ ಅಂತ ಬೆಳೆಸ್ಕೊಂಡು ಈ ಕಾರಣಕ್ಕೆ. ಬಟ್ ಎವ್ರಿ ಎಪಿಸೋಡ್ ಯು ಮಸ್ಟ್ ಗಿವ್ ಸಮ್ ಕ್ಯೂರಿಯಾಸಿಟಿ ಟು ವಾಚ್ ನೆಕ್ಸ್ಟ್ ಒನ್. ಮುಂದಿನ ಇದನ್ನು ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ, ಈಗ ಕರೆಕ್ಟ್ ಇವತ್ತು ಎಂಡ್ ಆಗುತ್ತೆ ಅನ್ನೋ ಟೈಮ್ ಅಯ್ಯೋ ನಾಳೆ ನೋಡಿಬಿಡೋಕಿದು ಅನ್ನೋ ಕ್ಯೂರಿಯಾಸಿಟಿ ಕೊಟ್ಕೊಂಡು ಹೋದರೆ ನಿಮ್ಮ ಸೀರಿಯಲ್ ಹೋಗ್ತಾ ಇರುತ್ತೆ. ಅದೇ ರೀತಿ TRPನೂ ಉಳಿಸ್ಕೊಂಡು ಹೋಗೋ ಸರ್. ಈ ಥರ ಭಾಳಷ್ಟು ಆಪರೇಷನ್. ಇವರು ಶ್ರುತಿ ನಾಯ್ಡು ಬಗ್ಗೆ ನಂದು ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಾನು ವಿಜಯ ಕರ್ನಾಟಕದಲ್ಲಿದ್ದೆ. ಅವರ ಫಾದರ್ ಒಂದು ಫೋಟೋ ಕಳಿಸಿ, ಒಂದು ಚಿಕ್ಕ ನಾಯ್ಡು ಒಂದು ಚಿಕ್ಕ ಇದು ಆಕೆ ಬಯೋಡಾಟಾ, ಇವರು ನನ್ನ ಮಗಳು, ಇವಳು ಸಿನಿಮಾ ಇದರಲ್ಲೆಲ್ಲ ಭಾರಿ ಇಂಟ್ರೆಸ್ಟ್ ಇದೆ, ನೀವು ಒಂದು ಚೂರು ಬರೆದು ಏನಾದರೂ ಹಾಕಿದರೆ ಧನ್ಯ ಅಂತೇಳಿ ಒಂದು ಲೆಟ್ರ್ ಬರೆದಿದ್ರು. ನಾನು ಅದಕ್ಕೊಂದು ಐಟಮ್ ಮಾಡಿ ಹಾಕಿದ್ದೆ. ನೋಡಿದರೆ ಇದು ಮುಂದೆ ತುಂಬ ದೊಡ್ಡ ರೀತಿಯಲ್ಲಿ ಬೆಳೆಯುವಂಥ ಒಂದೆಲ್ಲ ಅವಕಾಶ ಇದೆ ಅಂತೇಳಿ ಒಂದು ಸಣ್ಣ ಐಟಮ್ ಹಾಕಿದ್ದೆ. ರೀಸೆಂಟಾಗಿ ಅದೇ ಆ ಫೋಟೋ ಸೇಮ್ ಫೋಟೋ ನಂತರ ಇತ್ತು, ಅವರು ಕಳಿಸಿದ ಫೋಟೋ, ಅದು ಮತ್ತೆ ಪ್ರಿಂಟೆಡ್ ಕಟ್ಟಿಂಗ್ ಅವ್ರಿಗೆ ಕಳಿಸಿದ್ದೀನಿ. ಈಗ ಆಗಿದೆ ಪರಿಸ್ಥಿತಿ. ಸಾರ್ ನಮಸ್ಕಾರ ಸಾರ್ ಅಂದರೆ ಆಗ ಅವ್ರಿಗೆ ಗೊತ್ತಿಲ್ಲ, ತಂದೆ ಕಳಿಸಿ. ಬಟ್ ಸರ್ ವೆರಿ ಸಿನ್ಸಿಯರ್ ಆ ಹುಡುಗಿ. ಇಲ್ಲದ್ರೆ ಸರ್ ಪೇಮೆಂಟ್ ಮನೆಗೆ ಕಳಿಸ್ಕೊಡ್ತಾರೆ. ಆ ವಿಷಯದಲ್ಲಿ ಶಿ ಇಸ್ ಗ್ರೇಟ್ ಪ್ರೊಡ್ಯೂಸರ್. ಶ್ರುತಿ ನಾಯ್ಡು ಇಸ್ ದ ಬೆಸ್ಟ್ ಪ್ರೊಡ್ಯೂಸರ್. ಝೀನಲ್ಲಿ ಅಷ್ಟೊಂದು ಇವತ್ತು ನಡೀತಾ ಇದೆ ಅಂತಂದರೆ ಅಷ್ಟು ಕೆಪಾಸಿಟಿ ಇದೆ ಆಕೆಗೆ. ಶಿ ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ಒಂದು ವಾರಕ್ಕೆ ಮುಂಚೆನೇ ಸ್ಕ್ರಿಪ್ಟ್ ಅವ್ರಿಗೆ ಹೋಗ್ಬೇಕು, ಅದನ್ನ ಏನು ಪ್ರಿಪ್ರೇಷನ್ ಬೇಕು, ಎಲ್ಲಿ ಸೆಟ್ ಹಾಕಬೇಕು, ಎಲ್ಲಿ ಲೊಕೇಶನ್ ಬೇಕು, ಎಲ್ಲವನ್ನು ಮಾಡಿ ದ ಬೆಸ್ಟು TV ಸೀರಿಯಲ್ ಪ್ರೊಡ್ಯೂಸರ್ ಅಂದರೆ ಶ್ರುತಿ ನಾಯ್ಡು. ದಿ ಬೆಸ್ಟ್ ಸರ್. ಆ ವಿಷಯ ಸರ್, ಈ ಥರ ಒಬ್ಬ ನಿರ್ದೇಶಕನಿಗೆ ಈಗಾಗಲೇ ಒಂದು ಯಾವುದೋ ಫೋಟೋ ತೋರಿಸಿದ್ರು ನೀವು, ವಿಡಿಯೋ ತಲೆ ಕೆರ್ಕೊಂಡು. ಈಗ ನೀವು ನಾವೇನು ಮಾಡಬೇಕಾಗಿತ್ತು? ಹೌದು, ಮಟ್ಟ ಎಲ್ಲ ಬಿಚ್ಕೋಬೇಕಾಗಿತ್ತು. ನನಗಾಗಿತ್ತು ಸರ್. ಅಂಬಿಕಾದ ಒಂದು ಇನ್ಸಿಡೆಂಟ್, ಇದು ಒಂದು ಮಾತ್ರ ಅಲ್ಲ ಸರ್, ಇಡೀ ಸಿನಿಮಾದಲ್ಲಿ ಅನುಭವಿಸಿದ್ದೆ ನಾನು. ಫಾರ್ ಎವ್ರಿ ಪಾರ್ಟ್ ಐ ಸಫರ್ಡ್ ಲಾಟ್ ಸರ್. ಫಸ್ಟು ಇದೇ ಅಂಬರೀಷ್ ಇಡೀ ಚಿತ್ರ ತುಂಬ ನಾ ಹೇಳಿದ್ನಲ್ಲ, ಎಷ್ಟು ದೊಡ್ಡ ಪುಸ್ತಕ ಬರಿಬೋದು. ಮೇಕಿಂಗ್ ಆಫ್ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಬಂದ್ಬಿಟ್ಟು ಪುಸ್ತಕನೇ ಬರಿಬೋದು, ಅಷ್ಟು ಅದ್ಭುತವಾಗಿದೆ. ಒಬ್ಬ ಮೇಕಪ್ ಮ್ಯಾನ್ ಕೊಟ್ಟೆ, ರಾಮಕೃಷ್ಣ ಅಂತ ನಿಮ್ಗೆ ಗೊತ್ತಿದೆ, ಹಿರಿಯರು, ಕಮಲ ಹಾಸನ್ಗೆಲ್ಲ ಮಾಡಿಲ್ಲ ಸರ್. ಅವ್ರ ಕಂಪ್ನಿಗಿಟ್ಟ ಅಂಬರೀಷ್, ಹೇ ನನಗೆ ಬೇಡ ಅವರು
ಯಾಕಪ್ಪ ಬೇಡ, ಒಳ್ಳೆ ಮೇಕಪ್ ಮೇಲೆ ಯಾತಕ್ಕೆ? ಇಲ್ಲ ಇಲ್ಲ ಬಿಡು, ಅವ್ರಿಗೊಬ್ಬ ಇನ್ನೊಬ್ಬ ಸೀನು ಅಂತಿದ್ದ, ಅವನೇ ಅವಾಗಲೇ ಮಾಡ್ತೀನಿ, ಆ ಸೀನು ಕೊಟ್ಬಿಡು, ಅವ್ನು ನನಗೂ ಮಾಡ್ತಾನೆ ಕಂಪ್ನಿಗೂ ಮಾಡ್ತಾನೆ. ನಾನು ತುಂಬ ಇಲ್ಲಪ್ಪ, ನೀನು ಬೇಕಾದ್ರೆ ಸೀನು ನೀನು ಪರ್ಸ್ನಲ್ ಇಟ್ಕೋ, ನಾನು ಕಂಪ್ನಿಗೆ ನಾನು ರಾಮಕೃಷ್ಣನ್ನೇ ಇಟ್ಕೊಡೋದು. ಏನು ಒಂದು ಮಾತು ಹೇಳೋದು ಕೇಳೋದಿಲ್ಲ ನೀನು, ಹಾಗೆ ಇಲ್ಲಪ್ಪ, ಒಳ್ಳೆ ಮೇಕಪ್ ನಾನು ಬೇರೆ ಯಾರನ್ನೂ ಕೊಟ್ಟರೆ ನೀವು ಮಾತಾಡು, ಒಳ್ಳೆ ಮೇಕಪ್ ಮ್ಯಾನ್ ರಾಮಕೃಷ್ಣ, ಎವ್ರಿಬಡಿ ನೋಸ್ ಈಸ್ ದ ವೆರಿ ಗುಡ್ ಮೇಕಪ್ ಮ್ಯಾನ್. ಆಯಿತು ಅಂತ ಇಟ್ಕೊಂಡೆ ಸರ್. ಪಿಕ್ಚರ್ ಮುಗಿದು ಇನ್ನೊಂದು ಯಾವುದಾದ್ರು ನೋಡ್ತೀನಿ, ಅದೇ ರಾಮಕೃಷ್ಣ ಇವ್ರಿಗೆ ಪರ್ಸನಲ್ಲು, ಅಂಬರೀಷ್ಗೆ ಪರ್ಸನಲ್ ಮೇಕಪ್ ಮ್ಯಾನು. ಹೋದೆ ಅಂಬರೀಷ್ ಹತ್ರ, ಏನಪ್ಪ ಅಲ್ಲಾಗ ಆವತ್ತು ನಾನು ಕಂಪ್ನಿಗೆ ಅವ್ರು ಬೇಡ ಅಂತಂದೆ, ನನಗೂ ಬೇಡ ಅಂತ ನೀನು ಈಗ ಇಟ್ಕೊಂಡ್ಬಿಟ್ಟಿದ್ದೆ, ಅದೆಲ್ಲ ಬಿಡಪ್ಪ ನೀನು. ಅವ್ರು ಒಂಥರ ಅವರು ಜಾಲಿಯಾಗೂ ಇರ್ತಾರೆ, ಇದಾಗಿರ್ತಾರೆ. ಇದು ಎಕ್ಸ್ಪೀರಿಯನ್ಸ್ ನಂದು ಒಂದಿದೆ ಸರ್, ಯಾಕೋ ಇದು ಉಪಕಥೆ ಆಗ್ತಾ ಇದೆ. ಹೌದಾ ಸರ್? ಚೆನ್ನೈನಲ್ಲಿ ಇದ್ದೀನಿ, ಯಾವುದೋ ಎಡಿಟಿಂಗಲ್ಲಿ ಇದ್ದೀನಿ. ಒಬ್ಬ ವರದಾಚಾರ್ಯ ಅಂತ ಒಬ್ಬ ಮ್ಯಾನೇಜರ್, ಇಲ್ಲಿ ಜೋಸೆಮನ್ ಯಾರು ಅಂತ ಸರ್ ಆಗ ಹೇಳಿದ್ರು, ಇವರೇ ನಾನು ವರದಾಚಾರ್ಯ ಅಂತ, ಈ ದುಂಡಿ ಡೈರೆಕ್ಟರ್ ಇರ್ತಾರಲ್ಲ, ದುಂಡಿ ರಾಜ ಪ್ರೊಡ್ಯೂಸರು, ಅವರ ಮ್ಯಾನೇಜರ್. ಸರಿ, ಏನು ಇಲ್ಲ ನೀವು ನಮ್ಮ ದುಂಡಿ ರಾಜ್ ಕರೀತಾ ಇದ್ದಾರೆ. ಯಾಕೆ ನನ್ನನ್ನು ಕರೀತಾ ಇದ್ದಾರೆ? ಇಲ್ಲ, ನಾವು ಒಂದು ಪಿಕ್ಚರ್ ಮಾಡ್ತಾ ಇದ್ದೀವಿ ನಾವು, ಅದಕ್ಕೆ ನೀವು ಡೈರೆಕ್ಟ್ರು. ನೀವು ಯಾರು ಅಂತ ಗೊತ್ತಿಲ್ಲ, ನಾನು ಡೈರೆಕ್ಟ್ರು ಅಂತಿದ್ದೀರಲ್ಲ. ಆವಾಗ ವರದಾಚಾರ್ಯ ಅವರು ಹೇಳಿದ್ರು, ಇಲ್ಲ ಸರ್, ನೀವ್ಯಾರು ನಮಗೆ ಗೊತ್ತಿಲ್ಲ, ನಾವ್ಯಾರು ನಿಮಗೆ ಗೊತ್ತಿಲ್ಲ, ಆದರೆ ವಿಷ್ಣುವರ್ಧನ್ ಈ ಪಿಕ್ಚರ್ಗೆ ಹೀರೋ, ಹೀ ರೆಕಮೆಂಡೆಡ್ ಯುವರ್ ಸರ್. ವಿಷ್ಣು ನಾನು ಮರೆಯೋಕ್ಕಾಗಲ್ಲ ಸರ್. ಅವತ್ತು 15 ದಿವಸ ನನ್ನ ಕೆಲಸ ನೋಡಿ, ಆ ಥರ ಎಲ್ಲ ನೋಡಿ ಖುಷಿಯಾಗಿ, ನೆಕ್ಸ್ಟ್ ವಿಷ್ಣು ನನಗೆ ಅವನನ್ನ ಇಂಡಿಪೆಂಡೆಂಟ್ ಆಗಿ ಡೈರೆಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ.